ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್. ಬನ್ನಿ, ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ನ ಮನೆಯಲ್ಲೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸಮರ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಈಗ ಸ್ಕೂಲೆಲ್ಲ ರಜಾ ಇರುತ್ತೆ. ವೆರೈಟಿ ಆದ ತಿಂಡಿಗಳನ್ನು ಕೇಳ್ತಾ ಇರ್ತಾರೆ. ಮೊದಲು ಒಂದು 20 ಬಾದಾಮಿಯನ್ನು ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 10 ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಕಪ್ಪನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ನೋಡಿ, ಬಾದಾಮಿ ಎಲ್ಲ ನೆನೆದಿದೆ, ಸಿಪ್ಪೆ ಬಿಡ್ತಾ ಇದೆ. ಈ ರೀತಿ ಸಿಪ್ಪೆ ಬಿಡಿಸಿ ಎಲ್ಲ ಬಾದಾಮನ್ನು ಸಿಪ್ಪೆ ಬಿಡಿಸಿ ರೆಡಿ ಮಾಡ್ಕೊಳ್ಳಿ. ಇವಾಗೆಲ್ಲ ಸಿಪ್ಪೆ ಬಿಡಿಸಿದ್ದಾಗಿದೆ. ಗೋಡಂಬಿಯನ್ನು ತೆಗೆದು ಒಂದು ಬೌಲ್ಗೆ ಹಾಕಿದ್ದೀನಿ. ಇವೆರಡನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಏಲಕ್ಕಿ ಬೇಕಿದ್ದರೆ ಇವಾಗಲೇ ನೀವು ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಲಾಸ್ಟ್ಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು ಬಾಣಲೆಗೆ 2 ಕಪ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಒಂದು 20 ಎಸಳಾಗುವಷ್ಟು ಕೇಸರಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಹಾಕ್ತಾಯಿದ್ದೀನಿ, ಅಂದರೆ ಕಲರ್ ಚೆನ್ನಾಗಿ ಬಿಡುತ್ತೆ ಅಂಥೇಳಿ. ಅದು ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಡೋಣ. ಇನ್ನೊಂದು ಬೌಲ್ನಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಒಂದು ಬೌಲಲ್ಲಿ ಇರೋದು ಕಾರ್ನ್ಫ್ಲೋರ್ ಮತ್ತು ಹಾಲಿನ ಮಿಶ್ರಣ, ಇನ್ನೊಂದು ಬೌಲಲ್ಲಿ ಇರೋದು ಕೇಸರಿ ಮತ್ತು ಹಾಲಿನ ಮಿಶ್ರಣ. ಇವಾಗ ಹಾಲು 2 ಬೌಲ್ ಇದ್ದಂಥ ಹಾಲು ಇವಾಗ ಕುದೀತಾ ಅರ್ಧದಷ್ಟು ಆಗಿದೆ, ಅಂದರೆ 1 ಬೌಲ್ನಷ್ಟು ಬಂದಿದೆ. ನೋಡಿ, ಕಲರು ಚೇಂಜ್ ಆಗಿದೆ, ಸ್ವಲ್ಪ ಥಿಕ್ನೆಸ್ ಬಂದಿದೆ. ಇವಾಗ ನಾವು ಗೋಡಂಬಿ ಮತ್ತು ಬಾದಾಮಿಯನ್ನು ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಕಡಿಮೆ ಊರಿನಲ್ಲಿ ಹಾಕ್ತಾ ಈ ರೀತಿ ನಾನು ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ತಿರುಗಿಸಿ, ಇಲ್ಲಾಂದರೆ ಗಂಟಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಸೀದೋದ್ರೆ ಐಸ್ ಕ್ರೀಮ್ ಟೇಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ಎಸೆನ್ಸನ್ನು ಬಳಸ್ತಾ ಇಲ್ಲ. ಪ್ಯೂರ್ಲಿ ಮನೇಲಿ ಏನಿರುತ್ತೆ ಅದೇ ಇಂಗ್ರೀಡಿಯೆಂಟಿಂದ ರುಚಿಕರವಾದಂತಹ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ರೀತಿ ತಿರುಗಿಸ್ತಾ ಸ್ವಲ್ಪ ಗಟ್ಟಿ ಬರಬೇಕದು. ಯಾವ ರೀತಿ ಅಂದರೆ ಪಾಯಸ ಮಿಕ್ಸ್ ಇರುತ್ತಲ್ಲ, ಆ ರೀತಿ ಸ್ವಲ್ಪ ಥಿಕ್ನೆಸ್ ಬಂದರೆ ಸಾಕು. ನೋಡಿ, ಇವಾಗ ನಾನು ಕಾರ್ನ್ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ. ನೋಡಿ, ಇಷ್ಟು ಥಿಕ್ನೆಸ್ ಬಂದರೆ ಸಾಕು. ಇದನ್ನು ಆಫ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡೋದು ಏಕೆ ಅಂದರೆ ಇದಕ್ಕೆ ಸ್ವೀಟ್ ಏನೂ ಹಾಕಿಲ್ಲ, ನಾವು ಶುಗರ್ ಬಳಸ್ತಾ ಇಲ್ಲ. ನಾನಲ್ಲಿ ಬೆಲ್ಲವನ್ನು ಬಳಸಿ ಗ್ರೈಂಡ್ ಮಾಡಿದ್ದೆ. ನೋಡಿ, ಈ ರೀತಿ ದಪ್ಪ ಆಗಿದ್ರೆ ಸಾಕು. ಇವಾಗ ನಾವು ಕೇಸರಿ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಈ ಮಿಶ್ರಣವನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ನೋಡಿ, ಇವಾಗ ಕೂಲ್ ಆಗಿದೆ. ಇದನ್ನು ಒಂದು ಜಾರಿಗೆ ಹಾಕಿ 1/4 ಕಪ್ ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿದಂತಹ ಗೋಡಂಬಿ, ಬಾದಾಮ್ ಮತ್ತು ಒಣ ದ್ರಾಕ್ಷಿಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಟೂಟಿ ಫ್ರೂಟಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 4 ರಿಂದ 8 ತಾಸುಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. 8 ತಾಸು ಆಗಿದೆ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಐಸ್ ಕ್ರೀಮ್ ಅಂಥೇಳಿ. ಮಿಶ್ರಣವನ್ನು ನಾವು ಗ್ರೈಂಡ್ ಮಾಡೋದ್ರಿಂದ ಮೇಲೆ ಬರುತ್ತಲ್ಲ ಐಸ್ ಕ್ರೀಮ್ಗೆ ಟೆಕ್ಸ್ಚರ್ ಹೇಗೆ ಬರುತ್ತೆ ಅಂದರೆ ಬಬಲ್ಸ್. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ರೆಸಿಪಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸೂಪರ್ ಆದ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.